ಗೊತ್ತಿದೆ, ರಾಜ್ಯದಲ್ಲಿ ದೇಶದಲ್ಲಿ ಅನೇಕ ಬಾರಿ ಅನೇಕ ವಿಚಾರಗಳಲ್ಲಿ ಇತಿಹಾಸದ ಬಗ್ಗೆ ಭಾರೀ ಚರ್ಚೆಗಳಾಗ್ತಾ ಇರುತ್ತೆ. ಯಾವುದೋ ಒಂದು ವಿಚಾರವನ್ನು ಇಟ್ಕೊಳ್ಳೋದು, ಅದು ಇತಿಹಾಸದಲ್ಲಿ ಏನಿದೆ ಅನ್ನುವಂತಹ ಉಲ್ಲೇಖದ ಬಗ್ಗೆ ಚರ್ಚೆಯನ್ನು ಮಾಡದೆ ತಮಗೆ ಇಷ್ಟ ಬಂದ ಹಾಗೆ ಮಾತಾಡಿಬಿಡೋದು. ಅದು ಕಾಂಟ್ರವರ್ಸಿ ಆದಮೇಲೆ ಆ ಮಾತನ್ನು ತಿರುಚೋದು, ಇಲ್ಲ ನಾನು ಹಾಗೆ ಹೇಳಿದ್ದಿಲ್ಲ, ನಾನು ಹೀಗೆ ಹೇಳಿದ್ದಿಲ್ಲ ಅಂತ ಹೇಳಿ. ಇತಿಹಾಸ ಓದಿಕೊಂಡ್ರೆ ಇತಿಹಾಸ ಏನಿತ್ತು ಅನ್ನೋದ್ರ ಬಗ್ಗೆ ನಾವು ಮಾತಾಡ್ಬೋದು. ಇನ್ನು ನಿಮಗೆಲ್ಲ ಗೊತ್ತಿರುವ ಹಾಗೆ ಇತಿಹಾಸವನ್ನು ಮರೆತವರು ಇತಿಹಾಸ ಸೃಷ್ಟಿ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂತಹ ಮಾತಿದೆ. ಹಾಗಿದ್ರೆ ಆ ಇತಿಹಾಸ ಏನು ಹೇಳುತ್ತೆ, ಏನು ಇತಿಹಾಸ ಅನ್ನುವಂಥದ್ದು ಬಹಳ ಮುಖ್ಯ. ನೇರವಾಗಿ ವಿಷಯಕ್ಕೆ ಬರ್ತೀನಿ ವೀಕ್ಷಕರೇ. ಇತ್ತೀಚೆಗೆ ಈ KRS ಡ್ಯಾಮ್ನ ವಿಚಾರಕ್ಕೆ ಸಂಬಂಧಪಟ್ಟಂಗೆ ತಮಗೆಲ್ಲ ಗೊತ್ತಿರುವ ಹಾಗೆ ಸಚಿವ ಮಹದೇವಪ್ಪ ಅವರು ಒಂದು ಮಾತನ್ನು ಆಡಿದರು. ಆ ಮಾತು ಭಾರೀ ವಿವಾದಕ್ಕೆ ಕಾರಣ ಆಯಿತು. KRS ಡ್ಯಾಮನ್ನು ಟಿಪ್ಪು ಸುಲ್ತಾನ್ ಅವರು ಕಟ್ಟಿಸಿದ್ರು, ಅವರು ಅಡಿಗಲ್ಲು ಹಾಕಿದ್ರು, ಟಿಪ್ಪು ಸುಲ್ತಾನ್ ಅವ್ರ ಕೊಡುಗೆನೇ ದೊಡ್ಡದು ಇದರಲ್ಲಿ ಅನ್ನುವಂಥ ಮಾತನ್ನು, ಅಂದರೆ ನಿಮಗೆ ಒಂದು ರೀತಿ KRS ಡ್ಯಾಮ್ನ ಕಟ್ಟಿಸಿದವರು ಟಿಪ್ಪು ಸುಲ್ತಾನೇ ಅನ್ನೋ ರೀತಿಯಲ್ಲಿ ಅವ್ರು ಮಾತಾಡಿಬಿಟ್ರು. ಆ ಮಾತು ಇಡೀ ರಾಜ್ಯದಲ್ಲಿ ಆಕ್ರೋಶಕ್ಕೆ ಕಾರಣ ಆಯಿತು. ಇತಿಹಾಸ ಗೊತ್ತಿದೆಯಾ ಇವರಿಗೆ, ಏನು ಮಾತಾಡ್ತಾರೆ ಇವರು, ಇತಿಹಾಸ ತಿರುಚೋವಂಥ ಕೆಲಸವನ್ನು ಯಾರ ಓಲೈಕೆಗಾಗಿ ಮಾಡ್ತಾ ಇದ್ದೀರಿ ಅನ್ನುವಂಥ ನೇರ ಪ್ರಶ್ನೆಯನ್ನು ಸಚಿವರಿಗೆ ಕೇಳುವಂತಹ ಪ್ರಮೇಯ ಕೂಡ ಬಂತು. ಹಾಗಿದ್ರೆ ಅಸಲಿಗೆ ನಾವೀಗ ಇತಿಹಾಸ ತಿಳ್ಕೊಳ್ಳೋಣ. ರಾಜಕಾರಣಿಗಳು ಅವರ ಅನುಕೂಲಕ್ಕೆ ತಕ್ಕಂಗೆ ಮಾತಾಡ್ಕೊಂಡು ಹೋಗಲಿ, ಆದರೆ ಇತಿಹಾಸ ಏನು ಹೇಳುತ್ತೆ, ನಮ್ಮ ಮುಂದಿನ ಪೀಳಿಗೆಗೂ ಕೂಡ ಗೊತ್ತಾಗಬೇಕಲ್ಲ ಇತಿಹಾಸ ಏನು ಹೇಳುತ್ತೆ, ಡ್ಯಾಮ್ ಕಟ್ಟಿಸಿದವ್ರು ಯಾರು, ಯಾರ ಕೊಡುಗೆ ಇದೆ ಅದಕ್ಕೆ. ಸೊ ಆ ಪ್ರಯತ್ನವನ್ನು ಮಾಡುವಂಥದ್ದೇ ಈ ವಿಶೇಷ ಕಾರ್ಯಕ್ರಮ. ನಮ್ಮಲ್ಲಿರುವಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಕೊಡುವಂಥ ಒಬ್ಬ ವಿಶೇಷ ಅತಿಥಿಯನ್ನು ನಾವಿವತ್ತು ನಮ್ಮ ಜೊತೆ ಕೂರಿಸ್ಕೊಂಡಿದ್ದೀವಿ. ಅವರೇ ಡಾಕ್ಟರ್ ತಲಕಾಡು ಚಿಕ್ಕರಂಗೇಗೌಡರು, ಸಂಶೋಧಕರು, ಇತಿಹಾಸ ತಜ್ಞರು. ಇವರ ಜೊತೆಗೆ ನಾವು ಮಾತಾಡ್ತಾ ಹೋಗೋಣ. ಡಾಕ್ಟರ್ ತಲಕಾಡು ಚಿಕ್ಕರಂಗೇಗೌಡರೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಿಮಗೆ. ನಮಸ್ಕಾರ ಸರ್. ಎಲ್ಲ ವಿಚಾರಗಳನ್ನು ತಾವು ಗಮನಿಸಿರ್ತೀರಿ. ಈ ಇತಿಹಾಸದ ಬಗ್ಗೆ ಇತಿಹಾಸ ಗೊತ್ತಿಲ್ಲದೆ ಇದ್ರೂ ಕೂಡ ಗೊತ್ತು ಅನ್ನೋ ರೀತಿಯಲ್ಲಿ ಮಾತಾಡಿದಾಗ ಎಲ್ಲ ಗೊತ್ತಿರುವಂಥ ನಿಮ್ಮಂಥವರು ಮೌನ ವಹಿಸಿದರೆ ಬಹುಶಃ ಅದು ಆಘಾತ ಆಗುತ್ತೆ ಅಥವಾ ದುರಂತ ಅಂತ ಅನಿಸುತ್ತೆ. ಹೀಗಾಗಿ ನಿಮ್ಮನ್ನು ನಾವೀಗ ಮಾತಾಡಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಅಸಲಿಗೆ ನಮ್ಮ ಪೀಳಿಗೆಗೆ, ಈಗಿರುವಂಥ ಜನರಿಗೆ ಗೊತ್ತಾಗಬೇಕು, ಡ್ಯಾಮ್ ಕಟ್ಟಿಸಿದೆ ಯಾರು, ಮೈಸೂರು ಅರಸರ ಕೊಡುಗೆ ಏನು, ಟಿಪ್ಪು ಸುಲ್ತಾನ್ ಕೊಡುಗೆ ಏನು, ಯಾಕೆ ಟಿಪ್ಪು ಸುಲ್ತಾನ್ ಹೆಸರು ಬರುತ್ತೆ ಅವಾಗವಾಗ, ವಿವಾದದ ಕೇಂದ್ರ ಬಿಂದುವಾಗಿ ಸಚಿವರುಗಳು ಯಾರು ಓಲೈಕೆಗಾಗಿ ಇಷ್ಟೆಲ್ಲ ಮಾತಾಡ್ತಾರೆ, ಇವೆಲ್ಲ ಗೊತ್ತಾಗ್ಬೇಕು ಸರ್. ಸೊ ನಾನು ಆರಂಭದಲ್ಲಿ ಒಂದು ಪ್ರಶ್ನೆಯನ್ನು ಕೇಳೋದರ ಜೊತೆಗೆ ಈ ಕಾಂಟ್ರವರ್ಸಿ ಮತ್ತೊಂದು ಮಗದೋದ್ರ ಬಗ್ಗೆ ನೀವು ಮಾತಾಡ್ತಾ ಹೋಗಿ ಸರ್. ಸರ್, ಮೈಸೂರು ಅರಸರು ನಮ್ಮ ರಾಜ್ಯಕ್ಕೆ ಏನೆಲ್ಲ ಕೊಡುಗೆಗಳನ್ನು ಕೊಟ್ಟರು, ಮೈಸೂರು ಅರಸರು ಅವರನ್ನು ಹೇಗೆ ನೆನಪು ಮಾಡ್ಕೋತೀರಿ ನೀವು? ಈಗ ಮೈಸೂರು ಅರಸರು ಅಂದಿದ ತಕ್ಷಣವೇ ನಮ್ಮಲ್ಲಿ ಒಂದು ತಪ್ಪು ಅಭಿಪ್ರಾಯ ಇದೆ. ಮೈಸೂರಿನ ಅರಸರೆಲ್ಲರೂ ಒಳ್ಳೆಯವರು ಅನ್ನೋ ಭಾವನೆ ಇದೆ. ಆ್ಯಕ್ಚುಲಿ ಮೈಸೂರಿನ ಅರಸರೆಲ್ಲರೂ ಒಳ್ಳೆಯವರಲ್ಲ, ಅವರಲ್ಲೂ ಬೇರೆ ರಾಜಮನೆತನಗಳಿದ್ದಾಗೆ ಒಳ್ಳೆಯವರು ಕೆಟ್ಟವರು ಇದ್ದಾರೆ. ಬಟ್ ಇತಿಹಾಸವನ್ನು ಅಧ್ಯಯನ ಮಾಡಿದಾಗ ಮೈಸೂರಿನ ಅರಸರಲ್ಲಿ ನಮಗೆ ಅತ್ಯಂತ ಶ್ರೇಷ್ಠ ಅರಸರಾಗಿ ಕಾಣೋದು 1881ರಲ್ಲಿ ಬಂದಂಥ 10ನೇ ಚಾಮರಾಜ ಒಡೆಯರು, ಅವರ ಪತ್ನಿ ಕೆಂಪನಂಜಮ್ಮಣ್ಣಿಯವರು, ಅವರ ಇಬ್ಬರು ಮಕ್ಕಳು ನಾಲ್ವಡಿ ಕೃಷ್ಣರಾಜ ಒಡೆಯರು ಮತ್ತು ಯುವರಾಜ ಕಂಠೀರವ ನರಸಿಂಹರಾಜ ಒಡೆಯರು. ಈ 4 ಜನ ಜೊತೆಗೆ ಯುವರಾಜ ಕಂಠೀರವ ನರಸಿಂಹರಾಜ ಒಡೆಯರವರ ಪತ್ನಿ, ಹಾಗೆಯೇ ನಾಲ್ವಡಿ ಕೃಷ್ಣರಾಜ ಒಡೆಯರವರ ಪತ್ನಿ ಪ್ರತಾಪ್ ಕುಮಾರಿ. ಈ 4 ಪ್ಲಸ್ 3 ಜನ ಇಬ್ಬರು ಸೇರಿದ್ರೆ 6, 1 7, ಇಷ್ಟು ಜನರನ್ನ ನಾವು ಸದಾಕಾಲ ನೆನೆಸ್ಕೋಬೇಕಾಗುತ್ತೆ. ಇವರ ಕೊಡುಗೆ ಅಪಾರವಾಗಿದೆ. ಇವರ ಕೊಡುಗೆಯನ್ನು ನಾವು 1881ರಿಂದ 1940ರವರೆಗೆ ಗುರುತಿಸ್ಬೋದು. 1881ರಿಂದ 1940 ಇಷ್ಟು ಕಾಲಘಟ್ಟದಲ್ಲಿ ಇವರು ಎಲ್ಲ ಕ್ಷೇತ್ರದಲ್ಲೂ ಕೊಡುಗೆಯನ್ನು ಅಪಾರವಾಗಿ ಕೊಟ್ಟಿದ್ದಾರೆ. ಅದರಲ್ಲೂ ಒಬ್ಬರಿಗಿಂತ ಒಬ್ಬರು ಕಾಂಪಿಟೇಷನ್ ಮೇಲೆ ನೀನು ಹೆಚ್ಚ ನಾನು ಹೆಚ್ಚ, ಅಂದರೆ ಪ್ರಜೆಗಳಿಗೆ ಒಳ್ಳೆಯದನ್ನು ಮಾಡೋದರಲ್ಲಿ ಇವರು ನಾನು ಈಗ ಹೇಳಿದ್ನಲ್ಲ ಇಷ್ಟು ಜನ ಪೈಪೋಟಿಗೆ ಬಿದ್ದಂತೆ ಕೆಲಸ ಮಾಡಿದ್ದಾರೆ. ಹೀಗಾಗಿ ಅದರ ಲಾಭ ನಮಗೆಲ್ರಿಗೂ ಸಿಕ್ಕಿದೆ. ಅದರ ಲಾಭ ಇವತ್ತು ನಮಗಷ್ಟೇ ಅಲ್ಲ, ಇಡೀ ಭಾರತದಾದ್ಯಂತ ಅತ್ಯಂತ ಶ್ರೀಮಂತ ರಾಜ್ಯ ಯಾವುದಾದ್ರೂ ಇದೆ ಅಂದರೆ ಅದು ಕರ್ನಾಟಕ, ಹಳೆ ಮೈಸೂರು ಭಾಗ ಆಗುತ್ತೆ. ಸೊ ಹೀಗಾಗಿ ಅದರ ಲಾಭ ಎಲ್ರಿಗೂ ಸಿಗ್ತಾಯಿದೆ. ಸೊ ಅವರ ಕೊಡುಗೆಯನ್ನು ನಾವು ಎಲ್ಲ ಕ್ಷೇತ್ರದಲ್ಲೂ ಗುರುತಿಸ್ಬೋದು. ಮೊದಲನೇದಾಗಿ 1881ರಲ್ಲಿ ಪ್ರಜಾಪ್ರತಿನಿಧಿ ಸಭೆ ಅಂತೇಳಿ ಪರಿಚಯವನ್ನು ಮಾಡಿದ್ರು. ಅಂದರೆ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಅನ್ನುವಂಥ ಒಂದು ಕಾನ್ಸೆಪ್ಟು ಜಾರಿಯಲ್ಲಿ ಬಂತು. ಈ ಮೈಸೂರು ಅರಸರಿಂದಾನೇ ಬಂತು, ಅಲ್ಲಿಂದ ಪ್ರಾರಂಭ ಆಯಿತು. ಅಂದರೆ ಮೈಸೂರು ಅರಸರು ಏನೆಲ್ಲ ಮಾಡಿದ್ದಾರೆ ಅದಕ್ಕೆ ಬ್ರಿಟಿಷ್ ಅಧಿಕಾರಿಗಳ ಕೊಡುಗೆಯನ್ನು ಕೂಡ ಅಪಾರವಾಗಿದೆ. ನಾವು ಅದನ್ನು ಕೂಡ ಮರಿಬಾರ್ದು. ಯಾಕೆಂದರೆ ಬ್ರಿಟಿಷ್ ಅಧಿಕಾರಿಗಳು ಸಾಕಷ್ಟು ಜನ ಒಳ್ಳೊಳ್ಳೆಯವರು ನಮ್ಮ ಮೈಸೂರಿನ ಸೇವೆಗೆ ಬಂದರು. ಹೀಗಾಗಿ ಅವರ ಒಂದು ನಾಲೆಡ್ಜು ಇಲ್ಲಿ ಇಲ್ಲಿ ಉಪಯೋಗ ಆಗಿದೆ. ಮತ್ತು ಅವರ ಜ್ಞಾನವನ್ನು ಬಳಸ್ಕೊಳ್ಳೋದ್ರಲ್ಲಿ ನಮ್ಮ ಮಹಾರಾಜರು
ಅದ್ಭುತವಾದಂಥ ಕಾರ್ಯವನ್ನು ಮಾಡಿದ್ದಾರೆ. ಹೀಗಾಗಿ 1881ರಲ್ಲಿ ಇಲ್ಲಿ ಪ್ರಜಾಪ್ರತಿನಿಧಿ ಸಭೆ ಅಂತ ಬಂತು. ಅಂದರೆ ತೆರಿಗೆದಾರನೇ ಕಾನೂನನ್ನು ರೂಪಿಸೋ ಮಟ್ಟಕ್ಕೆ ಅದಿತ್ತು. ಸೊ ಅಲ್ಲಿಂದ ಪ್ರಾರಂಭ ಆಗುತ್ತೆ. ಅದಾದ ಮೇಲೆ ನೀರಾವರಿ ಬಗ್ಗೆ ಇರ್ಬೋದು, ಶಿಕ್ಷಣದ ಬಗ್ಗೆ ಇರ್ಬೋದು, ಮಹಿಳೆಯರ ಬಗ್ಗೆ ಇರ್ಬೋದು, ಆಮೇಲೆ ದಲಿತರು, ಆ ಪದವನ್ನು ಬಳಸ್ಬೇಕನ್ನೋ ನಂಗೆ ಗೊತ್ತಿಲ್ಲ, ಶೋಷಣೆಗೆ ಒಳಗಾದಂಥ ಜನಾಂಗದವ್ರ ಬಗ್ಗೆ ಇರ್ಬೋದು, ಅಕ್ಷರ ವಂಚಿತರ ಬಗ್ಗೆ ಇರ್ಬೋದು, ಎಲ್ಲ ಕ್ಷೇತ್ರದಲ್ಲೂ ಎಲ್ರಿಗೂ ನ್ಯಾಯವನ್ನು ಒದಗಿಸಿದ್ದಾರೆ. ಹಾಗೆ ಕೈಗಾರಿಕೆಗಳನ್ನು ಪ್ರಾರಂಭ ಮಾಡಿದ್ದಾರೆ. ಆಮೇಲೆ ಹೊಸ ಹೊಸ ತಂತ್ರಜ್ಞಾನವನ್ನು ವಿದೇಶಗಳಿಂದ ಆಮದು ಮಾಡ್ಕೊಂಡಿದ್ದಾರೆ. ಇಡೀ ಏಷ್ಯಾದಲ್ಲೇ ಮೊದಲಿಗೆ ವಿದ್ಯುತ್ ಉತ್ಪಾದನೆ ಮಾಡಿದಂಥ ಕೀರ್ತಿ ಇವ್ರದ್ದು. ತಲಕಾಡು ಗಂಗರ ಕಾಲದಲ್ಲಿ ಕೋಲಾರದಲ್ಲಿ ಸಿಗ್ತಿದ್ದಂಥ ಚಿನ್ನವನ್ನು ಹೆಚ್ಚಿನ ಪ್ರಮಾಣದಲ್ಲಿ ತೆಗೆಯೋದಕ್ಕೆ ಬ್ರಿಟಿಷ್ ಕಂಪನಿಯ ಜೊತೆ ಗುತ್ತಿಗೆ ಒಪ್ಪಂದ ಮಾಡ್ಕೊಂಡಿದ್ದಂಥದ್ದು ಇರ್ಬೋದು, ಶರಾವತಿ ಯೋಜನೆ ಇರ್ಬೋದು. ಹೀಗೆ ನೀವು ಯಾವುದೇ ಯೋಜನೆಗಳನ್ನು ತೊಗೊಂಡ್ರೂ ಕೂಡ, ಆಮೇಲೆ ಆವತ್ತಿನ ಕಾಲಘಟ್ಟದಲ್ಲಿ ಮಾರಿಕಣಿವೆ ಅಂತ ನಾವೇನು ಕರಿತೀವಿ ಇವತ್ತು, ಚಿತ್ರದುರ್ಗ ಹತ್ರ ಇದೆಯಲ್ಲ, ವಾಣಿವಿಲಾಸ ಸಾಗರ ಅಂತೇಳಿ, ಏಷ್ಯಾದಲ್ಲೇ ಅತ್ಯಂತ ದೊಡ್ಡ ಅಣೆಕಟ್ಟು ಅನ್ನುವಂಥ ಕಾನ್ಸೆಪ್ಟು. ಹೀಗೆ ಹಲವಾರು ಕಾಮಗಾರಿಗಳಿರ್ಬೋದು, ಮತ್ತೊಂದು ಎಲ್ಲವನ್ನು ಮಾಡಿದ್ದಾರೆ. ಇದಕ್ಕೆ ಪೂರಕವಾಗಿ ಸ್ವಲ್ಪ ಮಟ್ಟಿಗೆ ನಾವು ಮುಮ್ಮಡಿ ಕೃಷ್ಣರಾಜ ಒಡೆಯರನ್ನು ಕೂಡ ನೆನೆಸ್ಕೋಬೇಕಾಗುತ್ತೆ. ಮುಮ್ಮಡಿ ಕೃಷ್ಣರಾಜ ಒಡೆಯರಲ್ಲಿ ಎರಡೂ ರೀತಿಯ ಗುಣಗಳನ್ನು ನಾವು ಕಾಣ್ತೇವೆ. ಯಾಕೆಂದರೆ ಅವರು ಟಿಪ್ಪು ಸುಲ್ತಾನ್ ನಂತರ, ಅಂದರೆ 1799 ಜೂನ್ 10 ಅನಿಸುತ್ತೆ, ಅವರು ಪಟ್ಟಾಭಿಷಿಕ್ತರಾದರು. ಮೈಸೂರಿನ ಹಳೆಯ ಮೈಸೂರು ಭಾಗದ ಒಡೆಯರಾದರು. ಒಡೆಯರಾದಮೇಲೆ ಅವರು ಇನ್ನೂ ಇದ್ದಿದ್ದರಿಂದ ಪೂಣೆಯವರು ಮತ್ತು ಅವರ ತಾಯಿ ಮಹಾರಾಣಿ ಲಕ್ಷ್ಮೀ ಅಮ್ಮಣ್ಣಿಯವರು, ಅವರ ದತ್ತು ತಾಯಿ, ಸಂಪೂರ್ಣ ಜವಾಬ್ದಾರಿ ನೋಡ್ಕೊಂಡಿದ್ರು. 1811ರಲ್ಲಿ ಅನಿಸುತ್ತೆ ಇವರು ಪ್ರಬುದ್ಧಮಾನಕ್ಕೆ ಬಂದಾಗ ಇವ್ರ ಕೈಗೆ ಅಧಿಕಾರ ಸಿಗುತ್ತೆ. 1811ರಿಂದ 1831, ಅಂದರೆ 20 ವರ್ಷಗಳ ಕಾಲ ಈ ಮೈಸೂರಿಗೆ ಹಲವಾರು ಯೋಜನೆಗಳನ್ನು ಹಾಕ್ಕೊಂಡ್ರು. ನಾವು ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅಂದಿದ ತಕ್ಷಣವೇ ನಾವು ನವರತ್ನ ಅನ್ನುವಂಥ ಪದವನ್ನು ನಾವು ಹೇಳಬೇಕಾಗುತ್ತೆ. ನವರತ್ನ ಸ್ಕೀಮ್ ಅಂತ ನಾವು ಕರಿತೀವಿ, ನವರತ್ನ ಯೋಜನೆಗಳು ಅಂತ. ಅಂದರೆ ಈ ರಾಜ್ಯವನ್ನು ಅಭಿವೃದ್ಧಿಪಡಿಸೋದಕ್ಕೆ ಈಗೇನು ನಾವು 5 ಇಯರ್ ಪ್ಲ್ಯಾನ್ ಅಂತ ನಾವು ಏನು ಕರಿತೀವಿ, ಯಾಕೆ ನಾವೆಲ್ಲ ಕಾಲೇಜುಗಳಲ್ಲಿ ಓದ್ಬೇಕು, ಪಂಚವಾರ್ಷಿಕ ಯೋಜನೆ, 5 ಇಯರ್ ಪ್ಲ್ಯಾನು, ಅದು ರಷ್ಯಾದಿಂದ ನಮ್ಮ ಭಾರತ ದೇಶ ಅದನ್ನು ಕಾಪಿ ಮಾಡ್ತು ಅನ್ನೋದಕ್ಕೆ ಅಳವಡಿಸ್ಕೊಳ್ತು ಅಂತ ಹೇಳ್ತಾರೆ. ಆದರೆ ರಷ್ಯಾಗಿಂತ ಮೊದಲೇ ಮೈಸೂರು ಸಂಸ್ಥಾನದಲ್ಲಿ ಈ ಪಂಚವಾರ್ಷಿಕ ಯೋಜನೆಯನ್ನು ನವರತ್ನ ಯೋಜನೆ, ಅಂದರೆ 9 ಯೋಜನೆಗಳು, ಅಂದರೆ 9 ವಿಭಾಗಗಳನ್ನಾಗಿ ಮಾಡಿದರು ಮುಮ್ಮಡಿ ಕೃಷ್ಣರಾಜ ಒಡೆಯರು. ಅದನ್ನು ನವರತ್ನ ಯೋಜನೆ ಅಂತ ಕರೆಯೋರು. ಅಂದರೆ ನೀರಾವರಿ ಬಗ್ಗೆ ಇರ್ಬೋದು, ದೇವಾಲಯಗಳ ಬಗ್ಗೆ ಇರ್ಬೋದು, ಕೆರೆ ಕಟ್ಟೆ ಕಟ್ಟೋದ್ರ ಬಗ್ಗೆ ಇರ್ಬೋದು, ಹೀಗೆ ನಾನಾ ಕ್ಷೇತ್ರಗಳಲ್ಲಿ, ಸಂಗೀತ ಇರ್ಬೋದು, ಎಲ್ಲ ಕ್ಷೇತ್ರ, ಸಾಹಿತ್ಯ, ಎಲ್ಲ ಕ್ಷೇತ್ರಕ್ಕೂ ನ್ಯಾಯ ಒದಗಿಸ್ಬೇಕು ಅಂತ 9 ವಿಭಾಗ ಮಾಡಿಕೊಂಡು ಎಲ್ಲ ಕ್ಷೇತ್ರಕ್ಕೂ ಸಂಬಂಧಪಟ್ಟಂತೆ ತಮ್ಮ ಆಯವ್ಯಯದಲ್ಲಿ ಹಣವನ್ನು ಎತ್ತಿಡ್ತಾಯಿದ್ರು. ಇಷ್ಟೆಲ್ಲ ಚೆನ್ನಾಗಿ ಅವರು ಆಡಳಿತ ಮಾಡಿದ್ರೂ ಕೂಡ 1831ರಲ್ಲಿ ಅವರು ಅಧಿಕಾರವನ್ನು ಕಳ್ಕೊಬೇಕಾಗಿ ಬಂತು. ಕಾರಣ ಏನಂದರೆ ರೈತರ ದಂಗೆ. ಬಿದನೂರು ಅಂತೇಳಿ ಇವತ್ತಿನ ಶಿವಮೊಗ್ಗದ ಹತ್ರ ಹೊಸನಗರ ಅಂತ ಏನು ಕರಿತೀವಿ, ಆ ಬಿದನೂರು ಪ್ರಾಂತ್ಯದಲ್ಲಿ ರೈತರು ದಂಗೆ ಎದ್ದು ಬಿಡ್ತಾರೆ. ಯಾಕೆಂದರೆ ರೈತರಿಗೆ ಇನ್ನಿಲ್ಲದಂತೆ ಕಿರುಕುಳ ಇವರ ಆಳ್ವಿಕೆಯಲ್ಲಿ ನಡೆಯುತ್ತೆ. ಅದಕ್ಕೆ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಕಾರಣನೋ ಅಥವಾ ಅವರ ಕೈ ಕೆಳಗಡೆ ಇದ್ದಂಥ ರಾಮರಾಯ ಅನ್ನುವಂಥ ಇಬ್ಬರು ಸಹೋದರ ದಿವಾನರ ಕಾರಣನೋ ಅದ್ರ ಬಗ್ಗೆ ಇನ್ನೂ ಸ್ವಲ್ಪ ಗೊಂದಲ ಅಂತಲ್ಲ, ಒಬ್ಬೊಬ್ಬರು ಒಂದೊಂದು ವ್ಯಾಖ್ಯಾನವನ್ನು ಮಾಡ್ತಾರೆ. ಸೊ ಹೀಗಾಗಿ ಬ್ರಿಟಿಷರಿಗೆ ಅದು ಗೊತ್ತಾಗ್ಬಿಡುತ್ತೆ, ಯಾಕೋ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ ಈ ಸಂಸ್ಥಾನ ಚೆನ್ನಾಗಿ ನಡೀತಾ ಇಲ್ಲ, ಹೀಗಾಗಿ ಅವ್ರಿಗೆ ರಾಜ್ಯವನ್ನು ಕೊಡೋದು ಸೂಕ್ತ ಅಲ್ಲ, ಮತ್ತೆ ವಾಪಸ್ ತಗೋಣ ಅಂತ 1831ರಲ್ಲಿ ರಾಜ್ಯದ ಅಧಿಕಾರವನ್ನು ತಾವು ಪಡ್ಕೊಂಡು ಮುಮ್ಮಡಿ ಕೃಷ್ಣರಾಜ ಒಡೆಯರಿಗೆ ವಿಶ್ರಾಂತಿ ಕೊಡ್ತಾರೆ. ಯಾರು ತೊಗೊಂಡ್ರು ಸರ್? 1831ರಲ್ಲಿ ಯಾರು ತೊಗೊಂಡಿದ್ದು? 1831ರಲ್ಲಿ ಬ್ರಿಟಿಷರು ಅಧಿಕಾರದ ಚುಕ್ಕಾಣಿಯನ್ನು ತಗೊಂಡು ಕಮಿಷನರ್ಗಳನ್ನ ನೇಮಿಸ್ತಾರೆ. ಸುಮಾರು 7 ಜನ. ಅಂದರೆ ಮೈಸೂರು ಸಂಸ್ಥಾನಕ್ಕೆ ಬ್ರಿಟಿಷರ ಎಂಟ್ರಿ ಆಗಿದ್ದು ಅವಾಗ್ಲೇನಾ ಅಥವಾ ಮೊದಲು ಅವರ ಆಳ್ವಿಕೆ ಇತ್ತು ವಾಪಸ್ ತಗೊಂಡ್ರು? ಮೈಸೂರು ಸಂಸ್ಥಾನಕ್ಕೆ ಬ್ರಿಟಿಷರ್ ಎಂಟ್ರಿ ಆಗಿದ್ದು ಅಂದ್ರೆ ಮತ್ತೆ ನಾವು ಟಿಪ್ಪು ಸುಲ್ತಾನ್ ಕಾಲಕ್ಕೆ ಹೋಗಬೇಕಾಗುತ್ತೆ. ಇಲ್ಲೇನಾಗಿದೆ, ಮೈಸೂರು ಸಂಸ್ಥಾನ ಪ್ರಾರಂಭ ಆಗಿದ್ದು 1399 ಅಂತ ಹೇಳ್ತಾರೆ, 1399. ಅವರು ನಮ್ಮ ನಂಜನಗೂಡು ಹತ್ರ ಕಳಲೆ ಅಂತ 16 ಅಂತ ಹಲವಾರು 3-4 ಊರುಗಳಿದ್ದಾವೆ. ಅಲ್ಲಿ ಒಂದು ಸಾಮಾನ್ಯ ಪಾಳ್ಯಗಾರರಾಗಿ ಅವರು ಇದ್ದರು. 1608-609 ವೇಳೆಗೆ ವಿಜಯನಗರದ ಕುಸಿತ ಕಂಡಾಗ ವಿಜಯನಗರದಲ್ಲಿ ಯಾರ್ಯಾರು ಸಾಮಂತರಾಗಿದ್ದರು ಅವರೆಲ್ಲ ಸ್ವತಂತ್ರವನ್ನು ಘೋಷಣೆ ಮಾಡ್ಕೊಳ್ತಾರೆ. ಆ ಗುಂಪಿನಲ್ಲಿ ಮೈಸೂರಿನ ಒಡೆಯರು ಕೂಡ ಒಬ್ಬರು. 1608 ಅಥವಾ 9ರಲ್ಲಿ ಇವರು ಸ್ವತಂತ್ರ ಮೈಸೂರು ಸಂಸ್ಥಾನ ಅಂತೇಳಿ ಕಟ್ಕೊಳ್ತಾರೆ. ಹೀಗಾಗಿ ಇವರೆಲ್ಲ ನಿಖರ ದಾಖಲೆಗಳಿದೆ, ಎಲ್ಲ ನಾನು ಗೆಜೆಟಿಯರ್ನಲ್ಲಿ ಮತ್ತು ಶಾಸನಗಳಲ್ಲಿ ಉಲ್ಲೇಖ ಆಗಿರೋವಂಥದ್ದು. ಇಲ್ಲ, ಅದಕ್ಕೆ ಮೊದಲು ಇನ್ನೊಂದು ವಿಷಯ ಹೇಳ್ಬಿಡ್ಬೇಕು. ನಮ್ಮಲ್ಲಿ ತುಂಬ ಜನ ಇತಿಹಾಸಕಾರರು ಎಲ್ಲರೂ ಇತಿಹಾಸಕಾರ ಆಗ್ಬಿಟ್ಟಿದ್ದಾರೆ. ಇತಿಹಾಸ ಅಂದರೆ ಅದಕ್ಕೊಂದು ವ್ಯವಸ್ಥಿತವಾದಂಥ ಓದಿದೆ, ಅದಕ್ಕೊಂದು ಪದವಿ ಇದೆ,
ಅದನ್ನು ಓದಬೇಕು ಅನ್ನೋ ಪ್ರಜ್ಞೆ ಯಾರಿಗೂ ಇಲ್ಲ. ಯಾವುದೋ ಕ್ಷೇತ್ರದಲ್ಲಿ ಕೆಲಸ ಮಾಡಿರ್ತಾರೆ ಅವರು, ಅದನ್ನು ನಾವು ಗೌರವಿಸೋಣ. ಆ ಕ್ಷೇತ್ರದಲ್ಲಿ ಅವರು ಕೆಲಸ ಮಾಡಿದ್ರೆ ನಿಜವಾಗಿಯೂ ಆಯಾ ಕ್ಷೇತ್ರಗಳಲ್ಲಿ ಅವರು ಉನ್ನತಿಯನ್ನು ಕಾಣ್ಬೋದು. ಉದಾಹರಣೆಗೆ ಕನ್ನಡದ ಮೇಷ್ಟ್ರು ಅಥವಾ ಕನ್ನಡದಲ್ಲಿ ಅವರು MA ಮಾಡಿರ್ತಾರೆ, PhD ಮಾಡಿರ್ತಾರೆ. ಅವರು ಕನ್ನಡದಲ್ಲಿ ಮಹಾಕಾವ್ಯವನ್ನು ಬರೆದ್ರೆ ಬಹುಶಃ ನಮಗೆ ನೊಬೆಲ್ವರೆಗೂ ಪ್ರಶಸ್ತಿ ಬರೋ ಸಂಭವ ಇದೆ. ಆದರೆ ಕೆಲವರು, ಎಲ್ಲರೂ ಅಲ್ಲ, ಕೆಲವರು ಆ ಕೆಲಸ ಮಾಡಲ್ಲ, ಇತಿಹಾಸಕ್ಕೆ ಬರ್ತಾರೆ. ಇನ್ನು ಕೆಲವು ಸಿನಿಮಾ ನಟರು ಸಿನಿಮಾದಲ್ಲಿ ಅತ್ಯುತ್ತಮವಾಗಿ ನಟನೆ ಮಾಡಿದ್ರೆ ಆಸ್ಕರ್ ಏನಕ್ಕೆ ನಾನು ಈ ಮಟ್ಟದ ಹೇಳಿದ ಪ್ರಶಸ್ತಿಗಳು ಅಂತೇಳಿದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸ್ಕೊಂಡ್ರೆ ಕನ್ನಡಿಗರು ಹೆಮ್ಮೆ ಪಡ್ತೀವಿ. ಸೊ ಅವ್ರು ಸಿನಿಮಾ ಕ್ಷೇತ್ರದಲ್ಲಿ ಅಭಿನಯವನ್ನು ಮೈಗೂಡಿಸ್ಕೊಂಡ್ಬಿಟ್ರೆ ಆಸ್ಕರ್ ಬರುತ್ತೆ, ನಾವು ಕನ್ನಡಿಗರು ಹೆಮ್ಮೆ ಪಡ್ಬೋದು. ಸಿನಿಮಾ ಬಿಟ್ಬಿಡ್ತಾರೆ, ಇತಿಹಾಸದ ಬಗ್ಗೆ ಮಾತಾಡ್ತಾರೆ. ಇನ್ನು ರಾಜಕಾರಣಿಗಳು ರಾಜಕೀಯದಲ್ಲಿ ಉನ್ನತ ಸ್ಥಾನವನ್ನು ಅಲಂಕರಿಸ್ಬಿಟ್ಟು ಈ ದೇಶದ ಪ್ರಧಾನಿನೂ ಆಗ್ಬೋದು, ರಾಷ್ಟ್ರಪತಿ ಆಗ್ಬೋದು, ಇನ್ನೂ ಒಂದು ಹೆಜ್ಜೆ ಮುಂದೆ ಹೋದರೆ ವಿಶ್ವಸಂಸ್ಥೆಯ ಕಾರ್ಯದರ್ಶಿನೂ ಆಗ್ಬೋದು. ಅವ್ರು ಅದನ್ನು ಬಿಟ್ಬಿಡ್ತಾರೆ, ಇತಿಹಾಸ ಹೇಳಕ್ಕೆ ಬರ್ತಾರೆ. ಅಂದರೆ ತಾವು ಎಲ್ಲಿದ್ದೀವಿ ಅದನ್ನು ಮರ್ತುಬಿಟ್ಟು ಮಿಕ್ಕಿದ್ದು ಎಲ್ಲರೂ ಬಂದು ಇತಿಹಾಸವನ್ನು ಹೇಳಕ್ಕೆ ಹೋಗ್ತಾರೆ. ಹೀಗಾಗಿ ಜನಗಳಿಗೆ ಎಲ್ಲಿ ತಪ್ಪು ಸಂದೇಶಗಳು ಹೋಗ್ತಾ ಇದೆ. ಹಾಗಂದ ಮಾತ್ರಕ್ಕೆ ನಾವು ಇತಿಹಾಸವನ್ನು ಏನು ಅಧ್ಯಯನ ಮಾಡಿರ್ತೀವಿ, ಶಾಲಾ ಕಾಲೇಜು ವಿಶ್ವವಿದ್ಯಾಲಯಗಳಲ್ಲಿ ಸಂಶೋಧನೆ ಮಾಡಿರ್ತೀವಲ್ಲ, ನಾವು ಹೇಳೋದು ಕೂಡ 100ಕ್ಕೆ 100 ಸತ್ಯ ಅಂತ ಹೇಳಕ್ಕೆ ಬರೋಲ್ಲ. ಅಲ್ಲೂ ಒಂದು 10% ತಪ್ಪಿರುತ್ತೆ. ಮತ್ತು ಇವತ್ತೇನು ಸತ್ಯ ಅಂತ ನಾವು ತಿಳ್ಕೊಂಡಿರ್ತೀವಿ, ನಾಳೆ ಇನ್ನೊಂದು ಯಾವುದೋ ಶಾಸನ ಸಿಕ್ಕಿದಾಗ ಇವತ್ತಿನ ಸತ್ಯ ಸುಳ್ಳಾಗ್ಬೋದು ಅಥವಾ ಬೇರೆ ರೂಪ ಪಡ್ಕೋಬೋದು. ಹೀಗಾಗಿ ನಾವು ಹೇಳೋದು ಕೂಡ 90% ನಂಬೋದೇ ವಿನಾ 100ಕ್ಕೆ 100 ಕಣ್ಣು ಮುಚ್ಕೊಂಡು ಯಾರೂ ನಂಬೋ ಹಾಗಿಲ್ಲ. ಇತಿಹಾಸ ಓದಿಯೇ ತಿಳ್ಕೊಂಡಿರ್ತೀವಿ ಅದನ್ನು. ಅಲ್ಲ, ಪ್ರತಿಯೊಬ್ಬರು ಅಷ್ಟೇನೆ. ಆಮೇಲೆ ಹೇಳೋ ವಿಧಾನ ಬೇರೆ ಇರುತ್ತೆ. ಈಗ ಇತಿಹಾಸದಲ್ಲಿ ವಿಷ್ಣುವರ್ಧನ ಅಂದಿದ ತಕ್ಷಣ ನಮ್ದೆಲ್ಲರ ಮನಸ್ಸು ಹೋಗೋದು ಹೊಯ್ಸಳರ ವಿಷ್ಣುವರ್ಧನ ಅಂತ. ಆಧುನಿಕ ಕಾಲದಲ್ಲಿ ವಿಷ್ಣುವರ್ಧನ ಅಂದಿದ ತಕ್ಷಣ ಸಿನಿಮಾ ನಟ. ಇತಿಹಾಸದ ಸುಮಾರಾಗಿರೋ ವಿದ್ಯಾರ್ಥಿಗಳ ಹತ್ರ ವಿಷ್ಣುವರ್ಧನ ಅಂದರೆ ಹೊಯ್ಸಳರ ವಿಷ್ಣುವರ್ಧನ ಅಂತೀವಿ. ಆದರೆ ಇತಿಹಾಸದಲ್ಲಿ ಆಳ್ವಾಗ ಅಧ್ಯಯನ ಮಾಡಿರೋರನ್ನ ಕೇಳಿದ್ರೆ ಈ ಕಡೆ ಚಿಕ್ಕಬಳ್ಳಾಪುರದ ಹತ್ರ ಒಬ್ಬ ಸಾಮಂತ ರಾಜ ವಿಷ್ಣುವರ್ಧನ ಇದ್ದ ಅಂತ ಹೇಳ್ತಾನೆ. ಸೊ ಈಗ ಯಾವುದಾದ್ರೂ ಒಂದು ಶಾಸನ ಚಿಕ್ಕಬಳ್ಳಾಪುರದಲ್ಲಿ ಏನಾದರೂ ವಿಷ್ಣುವರ್ಧನನ ಶಾಸನ ಸಿಕ್ಕಿದ್ರೆ, ಚಿಕ್ಕಬಳ್ಳಾಪುರನೋ ಶಿವಗಂಗೆನೋ ಸುತ್ತಮುತ್ತಲೋ ಸಿಕ್ಕಿದ್ರೆ ತಕ್ಷಣ ನಾವು ವಿಷ್ಣುವರ್ಧನ ಅಂದರೆ ಹೊಯ್ಸಳರ ಕಾಲ ಕೊಟ್ಟೋಗ್ತೀವಿ. ಅದಲ್ಲದೆ ಇರ್ಬೋದು. ಹಾಗೇನೇ ಕೆಂಪೇಗೌಡರು 13 ಜನ ಕೆಂಪೇಗೌಡರು ಬರ್ತಾರೆ. ರಣಬೈರೇಗೌಡರಿಂದ ಮುಮ್ಮಡಿ ಕೆಂಪ ವೀರಪ್ಪಗೌಡರವರೆಗೆ 1264ರಿಂದ 1728 464 ವರ್ಷಗಳ ಕಾಲ 13 ಜನ ಕೆಂಪೇಗೌಡರು ವಂಶದವ್ರು ಬರ್ತಾರೆ. ಅದ್ರಲ್ಲಿ ಕೊನೆಯ ಕೆಂಪೇಗೌಡರು ಮುಮ್ಮಡಿ ಕೆಂಪ ವೀರಪ್ಪಗೌಡ ಅಂತ. ಅವರು ಮಾಗಡಿಯಲ್ಲಿ ಪ್ರಸನ್ನ ಸೋಮೇಶ್ವರ ದೇವಸ್ಥಾನ ಅಂತ 1717ರಲ್ಲೇ ಕಟ್ಟಿಸಿದ್ದಾರೆ. 1717 ಅಥವಾ 1719, 2 ವರ್ಷ ಹೆಚ್ಚು ಕಡಿಮೆ ಇರ್ಬೋದು. ಮಾಗಡಿಯಲ್ಲಿ ಪ್ರಸನ್ನ ಸೋಮೇಶ್ವರ ದೇವಸ್ಥಾನವನ್ನು ಕಟ್ಟಿಸಿದ್ದಾರೆ. ಯಾರು? ಕೆಂಪೇಗೌಡರ ವಂಶದ ಕೊನೆಯ ಕುಡಿ ಮುಮ್ಮಡಿ ಕೆಂಪ ವೀರಪ್ಪಗೌಡರು. ಇದು ಶಾಸನದಲ್ಲಿ ದಾಖಲಾಗಿದೆ, ದೇವಸ್ಥಾನದಲ್ಲಿ ಶಾಸನ ಇದೆ. ಆದರೂ ಆ ದೇವಾಲಯದ ಅರ್ಚಕರಾದಿಯಾಗಿ ಜನ ಎಲ್ಲ ಸಾಕಷ್ಟು ಜನ ಹೇಳೋದು ಕೆಂಪೇಗೌಡರು ಕಟ್ಟಿಸಿದ್ರು ಅಂತಾರೆ. ಕೆಂಪೇಗೌಡರು ತೀರ್ಕೊಂಡಿದ್ದೆ 1608ರಲ್ಲಿ. ಆ ದೇವಸ್ಥಾನ ಕಟ್ಟಿದ್ದು 1717, 19ರಲ್ಲಿ. ಅಂದರೆ 117 ವರ್ಷಗಳ ಅಂತರ ಇದೆ.